ನಮಸ್ಕಾರ. ನಿಜ ಹೇಳಬೇಕೆಂದರೆ ಇವತ್ತು ಮದುವೆ ಅನ್ನೋದು ತುಂಬ ದೊಡ್ಡ ಹಾಗೂ ಜಟಿಲವಾದಂತಹ ನಿರ್ಣಯವಾಗಿದೆ. ಹಾಗೆ ಒಂದು ಜವಾಬ್ದಾರಿಯೂ ಕೂಡ ಹೌದು. ಹಾಗೆ ಮದುವೆ ಅನ್ನೋದು ಒಬ್ಬ ವ್ಯಕ್ತಿಯ ಟರ್ನಿಂಗ್ ಪಾಯಿಂಟ್. ಅದೇ ರೀತಿ ಕೆಲವರು ಮದುವೆ ವಿಚಾರದಲ್ಲಿ ಶಾಸ್ತ್ರ ಸಂಪ್ರದಾಯಗಳನ್ನು ಬಹಳಷ್ಟು ಗೌರವಿಸಿ ಮದುವೆಯಾಗುವವರು ಇರುತ್ತಾರೆ. ಅಂಥವರಿಗಾಗಿ ನಾವು ಕಾಲಿನ 2ನೇ ಬೆರಳು ಉದ್ದವಾಗಿರುವ ಮಹಿಳೆಯನ್ನು ವಿವಾಹವಾದರೆ ಅವರ ಜೀವನ ಯಾವ ರೀತಿ ಇರುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಹಾಗೆ ಕಾಲಿನ ಬೆರಳು ಇದಕ್ಕಿಂತ ವಿಚ್ಛಿನ್ನವಾಗಿ ಬೇರೆ ಬೇರೆಯಾಗಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯವೇ. ಕಾಲಿನ 2ನೇ ಬೆರಳು ಮಧ್ಯ ಬೆರಳಿಗಿಂತ ಅಥವಾ ಹೆಬ್ಬೆರಳಿಗಿಂತಲೂ ಉದ್ದವಾಗಿದ್ದರೆ ಅದರ ಅರ್ಥ ಏನು ಎನ್ನುವ ಸಹಜ ಪ್ರಶ್ನೆ ಎಲ್ಲರಿಗೂ ಇದೆ. ಕಾಲಿನ 2ನೇ ಬೆರಳು ಮಧ್ಯ ಬೆರಳಿಗಿಂತ ಅಥವಾ ಹೆಬ್ಬೆರಳಿಗಿಂತಲೂ ಉದ್ದವಾದರೆ ಅದರ ಅರ್ಥ ಏನು ಎನ್ನುವ ಸಹಜ ಪ್ರಶ್ನೆ ಎಲ್ಲರಲ್ಲೂ ಮೂಡಿಸುತ್ತದೆ. ಯಾರಿಗಾದರೂ ಬೆರಳುಗಳು ಬಹಳಷ್ಟು ಉದ್ದವಾಗಿದ್ದರೆ ಅಂತಹ ಹೆಣ್ಣು ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಸೃಜನಾತ್ಮಕತೆ ಹೆಚ್ಚಾಗಿರುತ್ತದೆ. ಇನ್ನು ಎಲ್ಲ ಬೆರಳಿಗಿಂತಲೂ ಹೆಬ್ಬೆರಳು ಉದ್ದವಾದರೆ ಅವರಲ್ಲಿ ನಕಾರಾತ್ಮಕ ಗುಣ ಹೆಚ್ಚಾಗಿರುತ್ತದೆ. ಇನ್ನು ಹೆಬ್ಬೆರಳಿನ ಪಕ್ಕದ ಬೆರಳು ಬಹಳಷ್ಟು ಉದ್ದವಾಗಿದ್ದರೆ ಅಂತಹ ಹುಡುಗಿಯರು ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ. ಹಾಗೆ ಇಂತಹ ಹುಡುಗಿಯರು ಬಹಳ ಶಕ್ತಿವಂತರಾಗಿರುತ್ತಾರೆ. ಹಾಗೆ ದೃಢತೆಯಿಂದ ಇರುತ್ತಾರೆ. ಎಲ್ಲರಿಗಿಂತಲೂ ಈ ಹುಡುಗಿಯರಿಗೆ ಊಹಿಸಲಾಗದಷ್ಟು ಶಕ್ತಿ ಇರುತ್ತದೆ. ತಮ್ಮ ಪತಿಯನ್ನು ದೇವರಿಗಿಂತ ಹೆಚ್ಚಾಗಿ ಪೂಜಿಸುತ್ತಾರೆ ಮತ್ತು ಅಷ್ಟೇ ಬೆಲೆ ಗೌರವ ಕೊಟ್ಟು ಮಾತನಾಡಿಸುತ್ತಾರೆ. ಅತ್ತೆ ಮಾವಂದಿರನ್ನು ಕೂಡ ಹೆಚ್ಚಾಗಿ ಗೌರವಿಸುತ್ತಾರೆ. ಇನ್ನು ಈ ಹುಡುಗಿಯರು ತಾನು ಮದುವೆಯಾದಂತಹ ಹುಡುಗನನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ಅವರ ಕಷ್ಟಕ್ಕೆ ಹೆಗಲು ಕೊಟ್ಟು ನಿಲ್ಲುತ್ತಾರೆ. ಇನ್ನು ಹೆಬ್ಬೆಟ್ಟಿನ ಪಕ್ಕದ ಬೆರಳು ಚಿಕ್ಕದಾಗಿದ್ದರೆ ಆ ಹುಡುಗಿಯರು ಬಹಳ ಹೊಂದಾಣಿಕೆ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ಬಹಳ ಮೃದು ಸ್ವಭಾವದ ಮನಸ್ಸಿನವರಾಗಿರುತ್ತಾರೆ. ಇನ್ನು ಈ ತರಹದ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಹುಡುಗಿಯರು ಅತ್ತೆ ಮಾವಂದಿರನ್ನು ತನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಾರೆ. ಇನ್ನು ಇಂತಹ ಮಹಿಳೆಯರು ಜೀವನದಲ್ಲಿ ಗಂಡನ ಜೊತೆ ಸೇರಿ ಏನನ್ನಾದರೂ ಸಾಧನೆಯನ್ನು ಮಾಡುತ್ತಾರೆ ಮತ್ತು ತನ್ನ ಪತಿಯ ಸುಖ ಮತ್ತು ದುಃಖದಲ್ಲಿ ಸಮನಾದ ಪಾಲನ್ನು ತೆಗೆದುಕೊಳ್ಳುತ್ತಾರೆ. ಈ ಹುಡುಗಿಯರಿಗೆ ಸರ್ವಸ್ವವೇ ತನ್ನ ಪತಿಯಾಗಿರುತ್ತಾನೆ ಮತ್ತು ತನ್ನ ಪತಿಗೆ ಜೀವನವನ್ನೇ ಕೊಡಲು ತಯಾರಾಗಿರುತ್ತಾರೆ. ಈ ಮಾಹಿತಿ ಇಷ್ಟವಾದರೆ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ದೈವ ಮಾಹಿತಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.